ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಡಾಕ್ಟರ್ ಮಮತಾ ಅಂತ ಮಾತಾಡ್ತಾ ಇರೋದು. ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ಮಕ್ಕಳಿಗಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇದಕ್ಕೆ ದರ್ಶನ್ ಅವರ ಒಂದು ಸಹಕಾರದಿಂದ ಈ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ. ತುಂಬ ಜನಗಳು ದಾನ ಮಾಡ್ತಾ ಇದ್ದಾರೆ. ಇದನ್ನು ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ಮಕ್ಕಳಿಗೆ ದಾನ ಮಾಡ್ತಾ ಇದ್ದೀವಿ. ರಕ್ತದಾನ ಮಾಡೋದ್ರಿಂದ ಮೇಜರ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ನಿಮ್ಮ ಹತ್ರ ಇರೋ ಹಳೆ ಬ್ಲಡ್ ಹೋಗಿ ಹೊಸ ಬ್ಲಡ್ ಬರುತ್ತೆ. ಹಳೆ ಬ್ಲಡ್ಡೇ ನಿಮ್ಮ ರಕ್ತದ ದೇಹದಲ್ಲಿ ಸಂಚರಿಸ್ತಾ ಇರುತ್ತೆ. ನೀವು ಬ್ಲಡ್ ಡೊನೇಟ್ ಮಾಡೋದ್ರಿಂದ ಹೊಸ ಬ್ಲಡ್ ಬಂದು ಹೊಸ ಎನರ್ಜಿ ಉತ್ಪತ್ತಿ ಆಗುತ್ತೆ. ದಯವಿಟ್ಟು ಗಂಡಸರು 3 ತಿಂಗಳಿಗೆ ಒಂದ್ಸಲಿ, ಹೆಣ್ಮಕ್ಳು 4 ತಿಂಗಳಿಗೆ ಒಂದ್ಸರಿ ರಕ್ತದಾನ ಮಾಡಿ. ರಕ್ತನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಅದರಿಂದ ದಾನ ಮಾಡಿದ್ರೇ ನಾವು ಬೇರೆಯವ್ರಿಗೆ ಕೊಡೋಕ್ಕಾಗೋದು. ದಯವಿಟ್ಟು ಇದನ್ನು ಎಲ್ಲರೂ ಅನುಸರಿಸಿ ಪ್ಲೀಸ್. ಹಾಯ್ ಫ್ರೆಂಡ್ಸ್, ನಾನು ರಜನಿ. ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ಈಗಾಗಲೇ ಡಾಕ್ಟರ್ ಹೇಳಿದ್ ಕೇಳಿದ್ರಲ್ವಾ, ರಕ್ತದಾನ ಮಾಡೋದ್ರಿಂದ ಎಷ್ಟು ಅನುಕೂಲ ಇದೆ ಅಂತ, ಅಷ್ಟೇ ಅಲ್ಲ ಎಷ್ಟು ಅವಶ್ಯಕತೆ ಇದೆ ಅಂತ. ದರ್ಶನ್ ಅವರ ಬರ್ಡೇ ದಿನ ಈ ಅಭಿಮಾನಿಗಳು ಮಾಡ್ತಾ ಇರೋ ಈ ಪುಣ್ಯದ ಕೆಲಸ ನೋಡ್ತಾ ಇದ್ರೆ ನನ್ಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ರಕ್ತದಾನ ಮಾಡ್ತಾ ಅಭಿಮಾನಿಗಳು ನೋಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ 42ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ದರ್ಶನ್ ಹುಟ್ಟುಹಬ್ಬಕ್ಕೆ ಬಳ್ಳಾರಿಯಿಂದ ಬಂದಿದ್ದೀನಿ. 2ನೇ ವರ್ಷ ಬರ್ತಾ ಇರೋದು. ಇವಾಗ ಅದೇ ಥರನೇ ಬ್ಲಡ್ ಡೊನೇಟ್ ಮಾಡೋಕ್ಕೆ ಬಂದಿದ್ದೀವಿ. ಮತ್ತು ಇಲ್ಲಿ ಬಂದಿರೋರು ಎಲ್ಲರೂ ಬ್ಲಡ್ ಡೊನೇಟ್ ಮಾಡ್ತಾ ಇರೋರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು. ದರ್ಶನ್ ಅಂದರೆ ಎಲ್ಲರಿಗೂ ತಂದೆ ತಾಯಿಗಿಂತ ದರ್ಶನ್ ಅಂದರೆ ಅಷ್ಟು ಇಷ್ಟ. ದರ್ಶನ್ ತುಂಬ ಇಷ್ಟಪಡ್ತಾರೆ. ಇವಾಗ ಸ್ಯಾಂಡಲ್ವುಡ್ಡಲ್ಲಿ ಯಾರು ಅಂದರೆ ಸ್ಯಾಂಡಲ್ವುಡ್ ಯಜಮಾನ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ದರ್ಶನ್ ಅಂತ ಎಲ್ಲ ಟಿ ವಿ ಮಾಧ್ಯಮದಲ್ಲಿ ಮತ್ತು ಇದರಲ್ಲಿ ಇವಾಗ ಇಂಡಿಯಾದಲ್ಲೇ ನಂಬರ್ 1 ಟ್ರೆಂಡಿಂಗಲ್ಲಿದೆ ಯಜಮಾನ. ಮತ್ತು ಅದೇ ಸಕ್ಸಸ್ಸು ಬಾಸಿಗೆ ಯಾವತ್ತೂ ಇರಲಿ. ಮತ್ತು ದೇವರು ಆರೋಗ್ಯ ಆಯುಷ್ ಮತ್ತು ಇನ್ನೂ ಜಾಸ್ತಿ ಕೊಡಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೇಗ ಇನ್ನೂ ಚೆನ್ನಾಗಾಗಿ ಎಲ್ಲ ಒಳ್ಳೆ ಮೂವಿ ಸಕ್ಸಸ್ 100 ಡೇಸ್ ಆಗೋಂಥ ಮೂವಿ ಕೊಡಲಿ. ಇಲ್ಲಿ ಬಂದಿರೋ ಎಲ್ಲ ಅಭಿಮಾನಿಗಳಿಗೂ ಮತ್ತು ಚಾಲೆಂಜಿಂಗ್ ಸ್ಟಾರ್ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಅಬ್ಬಬ್ಬಾ, ಇಲ್ಲಿ ನೋಡಿ ಅಭಿಮಾನಿಗಳು ಸ್ವಯಂ ಪ್ರೇರಣೆಯಿಂದ ಹೇಗೆ ರಕ್ತದಾನವನ್ನ ಮಾಡಲಿಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ. ನಿಜವಾಗ್ಲೂ ಇವ್ರ ಕೆಲಸಗಳನ್ನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ಬೇರೆಯವ್ರಿಗೆ ಸ್ಫೂರ್ತಿನೂ ಕೂಡ ಹೌದು. ಏನಂತೀರಾ ಫ್ರೆಂಡ್ಸ್? ಮಿಸ್ ಮಾಡ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಇನ್ನೂ ಪಕ್ಕ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.